ಅಂಗನವಾಡಿ ಕಾರ್ಯಕರ್ತರು ಬೈತಿರ್ತಾರೆ ಅಂತ ಬರೆದಿದ್ರಿ, ಅದು ಬಂದ್ ಮಾಡಿ ಫಸ್ಟ್ ಇಲ್ಲಿಂದ ಸಮಸ್ಯೆಗಳು ಆಲಿಸ್ರಿ, ನಮ್ಮ ಸಮಸ್ಯೆಗಳು ಫಸ್ಟ್ ಆಲಿಸ್ರಿ. ಇದೇ ಅಂಗನವಾಡಿ ಸಮಸ್ಯೆ ಆಲಿಸಿದ ಮುಂದಿನ ಕ್ರಮ ತಗೋಬೇಕಂತ ತಮ್ಮ ಕಳಕಳಿ ಮೇಲೆ ಧನ್ಯವಾದಗಳು. ಏನಂದ್ರ ಅವ್ರು ವೈಶಾಲಿ ಅವ್ರ ಅದಾರ ರೀ, ಅವ್ರಿಗ್ ಬಿ ಕರ್ಸಿಲ್ಲ, ನನ್ನ ಅಪೋಸಿಟ್ ಮತ್ತಂದ್ರ ಅವ್ರು ಕರ್ಸಿ ಪೇಪರ್ ಮಾಡ್ಕೊಂಡ್ರಿ ಅಂದ್ರ ಅಲ್ಲಿನಕಿನೇ ಏನ ಅದೆಲ್ಲ ಗಲತ್ ಅದ. ಅವ್ರ ಗಾಳಿಗಲ್ಲಿದವ್ರ ಅಂಗನವಾಡಿ ಹುದ್ದೆ ವಾರ್ಡ್ ನಂಬರ್ ಸಂಬಂಧಪಟ್ಟಿನವ್ರ ಸರ್. ಆದ್ರೆ ಅವ್ರ ವಾರ್ಡ್ ನಂಬರ್ 10ಕ್ಕೆ ಸಂಬಂಧಪಟ್ಟಿನವ್ರಿ, 8 ನಂಬರ್ ವಾರ್ಡಿನವ್ರಿ. ಅಂದ್ರೆ ಅವ್ರು ಎಲ್ಲರದ್ದು ಪರ್ಸೆಂಟೇಜ್ ಹೈ ಅದಂದ್ರೆ ಊರು ತುಂಬ ಎಲ್ಲರದ್ದು 90 ಅಬೋ ಅದ ಸರ್. ಅವ್ರಿಗೆ ಭೀ ತೊಗೋತಾರ್ರಿ. ಹಂಗಾದ್ರೆ ತೊಗೋಬಾರ್ದು, ಇದು ಅನ್ಯಾಯ ಅದ ರೀ. ಅವ್ರದ್ದು ಆದ್ರೆ ಉಪ ತಹಸೀಲ್ದಾರೇ ಕಳಿಸ್ಯಾರಿ. ಅವ್ರದ್ದು ದಾಖಲಾತಿಗಳೇ 10 ನಂಬರ್ಗೆ ಸಂಬಂಧಪಟ್ಟಿಂದ ಯಾವನ್ನೂ ಇಲ್ಲ ಅಂತ. ಆದರೂ ಕೂಡ ಅವರು ಏನು ಅವರಿಗೆ ಕಾನೂನು ಬಾಹಿರವಾಗಿ ಅವರಿಗೆ ಅರ್ಜಿ ಸಲ್ಲಿಸ್ಯಾರ ಅವ್ರಿಗೆ. ಆದ್ರೆ ನಮಗೆ ಅನ್ಯಾಯ ಆಗ್ಯದ್ರಿ. ಅದಕ್ಕಾಗಿ ಈ DC ಮೇಡಮ್ ಅವ್ರ ಹತ್ರ ನ್ಯಾಯ ಸಿಗ್ತದೆ ಅನ್ನೋ ನಾವು ಬಂದ್ರೆ ಇಲ್ಲಿ ಎಲ್ಲ ಅಧಿಕಾರಿಗಳು ಬೇಲಿನಿ ಎದ್ದಿ ಹೊಲ ಮೈಲತ್ತರ ಯಾವ ರೀತಿ ಕಾನೂನು ನ್ಯಾಯ ಸಿಗ್ತದೆ ರೀ. ನಮಗೆ ನ್ಯಾಯ ಬೇಕು. ಇದು ಎಲ್ಲ ವಸ್ತು ಎಲ್ಲ ರದ್ದಾಗಿ ರೀಕಾಲ್ ಆಗ್ಬೇಕಂತ ನಂದು ಇಚ್ಛೆ ಅದ. ಅಂಗನವಾಡಿ ಸಹಾಯಕರು ಮೊದಲನೇದಾಗಿ ನಂದು ತಾತ್ಕಾಲಿಕವಾಗಿ ಆಯ್ಕೆ ಪಟ್ಟಿ ಹಚ್ಚಿದ್ರಿ. ಆಮೇಲೆ ಮತ್ತೇನ್ ಮಾಡಿದ್ರು, ನನ್ನ ಅಪೋಸಿಟ್ ಇನ್ನೊಬ್ಬರು ಹಾಕ್ತರು. ಅವಾಗ ನಾವು ಹೋಗಿ CDP ಅವ್ರಿಗೆ ಕೇಳ್ದೇವ್ರಿ, ಯಾಕ ಹಿಂಗ್ ಮಾಡಿದ್ರಿ, ಮೊದಲು ಪರ್ಸೆಂಟೇಜ್ ಇದ್ದಿನವ್ರದೇ ಹಾಕದಿತ್ತು, ನಮ್ದು ಯಾಕೆ ಇದು ಮಾಡಿದ್ರಿ, ತಾತ್ಕಾಲಿಕ ಪಟ್ಟಿ ಯಾಕೆ ಹಚ್ಚಿರಿ ಅಂತ ನಾವು ಕೇಳಿದ್ರು. ಅವ್ರ ಏನಂದ್ರು ಅಂದ್ರೆ ಪರ್ಸೆಂಟೇಜ್ ಅದ ಸಲುವಾಗಿ ಅವ್ರು ತಗೊಂಡಿದ್ದೇವೆ ಅಂತ ಅಂದ್ರು. ಆಮೇಲೆ ನನ್ನ ಸಿಸ್ಟರ್ ಹೇಳರಿಕಿ ಈಕೆ ಏನ್ ಮಾಡಿದ್ರು ಅಂದ್ರೆ ರಿಸಲ್ಟ್ ಇತ್ತು, ಈಗಿಂದು ಆಕೆ 61 ಅದ ರೀ, ಈಕೆ 62 ಅದ. CDP ಏನಂದ್ರು ಅಂದ್ರೆ ಪರ್ಸೆಂಟೇಜ್ ಮೇಲೆ ಅದ ಅಂತ ಹೇಳಿದ್ರಿ ಅವ್ರು. ನಾವೇನ್ ಮಾಡಿದ್ವಿ, ಪರ್ಸೆಂಟೇಜ್ ಅದ ಅಂದ್ರೆ ಈಗ ಈಗಿಂದ ಹೈಯೆಸ್ಟ್ ಅದ ರೀ. ಈಗ ಆಕಿಂದ ಪರ್ಸೆಂಟೇಜ್ ಅಂದಿರಲ್ಲ, ಅವ್ರ ಅಪೋಸಿಟ್ ಹಾಕಿಡ್ರಿ. ಈಗ ಈಗಿಂದ 62 ಅದ, ಈಗಿಂದ ಆಗ್ಬೇಕಲ್ಲ. ಈ ಮೊದಲೇ ಅವ್ರ ತಾತ್ಕಾಲಿಕ ಪಟ್ಟಿಯಲ್ಲಿ ನಂದು ಯಾಕೆ ಮಾಡಿದ್ರು, ಪರ್ಸೆಂಟೇಜ್ ಇದ್ದಿನವ್ರದೇ ಮಾಡ್ಬೇಕಿತ್ತು, ಹೌದಿಲ್ಲ. ಈಗ ನಾವು ಹೇಳತ್ತಿದ್ದೇವೆ, ಡಾಕ್ಯುಮೆಂಟ್ಸ್ ಎಲ್ಲ ತೋರ್ಸ್ಲತ್ತಿದ್ದೇವೆ, ಆದ್ರೂ ಕೂಡ ಅವ್ರು ರೆಸ್ಪಾನ್ಸ್ ಮಾಡಲ್ಲ ಹೊಂಟಾರ. ಇದು ನಂದು ಇಲ್ದಿರಿಲ್ಲ, ತಾತ್ಕಾಲಿಕ ಪಟ್ಟಿಯಲ್ಲಿ ಅವ್ರು ಹಾಕ್ಯಾರ, ಪರವಾಗಿಲ್ಲ. ಆದ್ರೂ ಕೂಡ ರಿಸಲ್ಟ್ ಅದ, ರಿಸಲ್ಟ್ ಮೇಲೆ ತೋಡ್ರ ಅಂತ ಹಾಕ್ಯಾರ. ಈಗ ಈಕೆ ಹಾಕ್ಯಾಡ್ರಿ ಆರುತಿ ಅಂತ ಹಾಕ್ಯಾಡ, ಆಕಿಂದ್ರ ಕೂಡ ಆಗ್ಬೇಕಲ್ಲ, ಪರ್ಸೆಂಟೇಜ್ ಮೇಲೆ ಆಗ್ಬೇಕಲ್ಲ, ಹೌದಿಲ್ಲ. ನಮಗ ಆಗಿಲ್ರಿ. ಈಗ ನಂದ್ ಹಾಕ್ಬೇಕಿಲ್ದ್ರ ನನ್ ತಂಗಿದ್ ಹಾಕ್ಬೇಕು. ಅವ್ರ ಮೊದಲು ಏನ್ ಮಾಡ್ಬೇಕಿತ್ತು, ರಿಸಲ್ಟ್ ನೋಡ ಹಾಕದಿತ್ತು, ಇಲ್ದ್ರ ಈಗ ಈಗಿಂದ ಹಾಕ್ಬೇಕು. ಇಷ್ಟೇ, ಪರ್ಸೆಂಟೇಜ್ ಮೇಲೆ ಈಗಿಂದ ಆಗ್ಬೇಕು. ಈಗಿಂದ ಆಗ್ಬೇಕು, ಇಲ್ಲ ಅದ್ರ ನಂದ್ ಆಗ್ಬೇಕು. ಮೊದಲೇ ಅವ್ರು ಏನ್ ಮಾಡೋದಿತ್ತು, ರಿಸಲ್ಟ್ ನೋಡಿ ಅವ್ರು ಸೆಲೆಕ್ಟ್ ಮಾಡೋದಿತ್ತ, ಹೌದಿಲ್ಲ ಸರ್. ನಮಗ್ ನ್ಯಾಯ ಸಿಗ್ಬೇಕ್ರಿ ಅಷ್ಟೇ. ಗುಂಪ ತಾಲೂಕ ಕೊಡಮಲ್ ಗ್ರಾಮದ ನಾನಾಗಿದ್ದೀನಿ. ಅಕ್ಕಿ ಹುಡುಗಿ ಹಾಕಿದಕ್ಕೆ ಜಲಸಂಗೀತಕ್ಕಿ ಅಕ್ಕಿ ಕೊಡಮಲ್ದಕ್ಕೆ ಅಲ್ಲೇ ಎಲ್ಲ ಫೇಕ್ ಡಾಕ್ಯುಮೆಂಟ್, ಅಕ್ಕಿಂದ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, 2 ಕಡೆ ವೋಟರ್ ID, 2 ಕಡೆ ರೇಷನ್ ಕಾರ್ಡ್, 2 ಕಡೆ ಏನ್ ಮಾಡಿದಾಳೆ ಅಂದ್ರೆ ಎಲ್ಲ ಫೋರ್ಜರಿ ಮಾಡಿ ಡಾಕ್ಯುಮೆಂಟ್ ನಂದು ಪೋಸ್ಟ್ ಆದ್ಮೇಲೆ ತಕೊಂಡು ಅಪ್ಲೈ ಮಾಡ್ಯಾಳ. ನಾವು ಅಬ್ಜೆಕ್ಷನ್ ಟೈಮ್ ಇದ್ದಾಗ ನಾವು ಅಬ್ಜೆಕ್ಷನ್ ಹಾಕಿದ್ದೇವೆ, ಇಲ್ಲತ್ತಿಲ್ರಿ. ಅಬ್ಜೆಕ್ಷನ್ ಹಾಕಿದ್ಮೇಲೆ ಆಕಿಂದ ಮೆರಿಟ್ ಇರ್ಬೋದು, ಮೆರಿಟ್ ಇಲ್ಲ ಅಂತ ಇಲ್ಲತ್ತಿಲ್ರಿ. ಸೆಕೆಂಡ್ ಆದಿತ್ಯ ನನಗದಲ್ಲ, ಆಕಿಂದ ಎಲ್ಲ ಫೇಕ್ ಡಾಕ್ಯುಮೆಂಟ್ ಚೆಕ್ ಮಾಡಲ್ಲ ಮೇಡಮ್, ಸುದ್ದಿ ಚೆಕ್ ಮಾಡಲ್ಲ. CDP DDP ಈಗ ಮೇನ್ ಇಲ್ಲಿ ಏನ್ ಮಾಡ್ಯಾರ ಅಂದ್ರೆ RAV ಮಿಸ್ಟೇಕ್ ಆಗಿದೆ. ವಾಸಸ್ಥಳ ಅವ್ರಿಗೆ ವಂಶಾವಳಿ ಇಲ್ದೆ, ಆ ಊರಾಗಿ ಹುಟ್ಟಾಳ ಅಂದ್ರೆ ವಂಶಾವಳಿ ಇಲ್ದೆ ವಾಸಸ್ಥಳ ಕೊಡ್ಬೇಕಲ್ರಿ. ವಾಸಸ್ಥಳ ಹೆಂಗ್ ಕೊಟ್ರ ಅಂತ ಪ್ರಶ್ನೆ ಮಾಡಿದ್ದೇವ್ರಿ. RAV ತಹಸೀಲ್ದಾರ್ ಮೇಡಮ್ ಪ್ರೆಷರ್ ಬಿಡ್ಲತ್ತಾರ ರಾಜಕಾರಣಿದವ್ರು, ಆಕಿಂದೆ ಆಗ್ಬೇಕಂತ ಊರಾಗ. ಈಗ ನಾವು ಎಲ್ಲಿ ಹೋಗ್ಬೇಕಿದು, ಊರ್ದಕ್ಕಿ ಇಲ್ಲೇಕಿ ಪ್ರಾಪರ್ ಎಲ್ರಿ ಊರಾಗ ಅಷ್ಟು ಮಂದಿ ಕೇಳ್ರಿ, ಗ್ರಾಮ ಪಂಚಾಯತ್ ಅಂಗನವಾಡಿ ಟೀಚರ್ಗಳು ಕೇಳ್ರಿ, ಎಲ್ಲರೂ ಕೇಳ್ರಿ, ಊರ್ದಕ್ಕಿ ಅಲ್ಲೇ. ಬಟ್ ಹೊರಗಿಂದಕ್ಕಿ ಊರ್ದಕ್ಕಿ ಬೇರೆ ಊರ್ದಕ್ಕೆ ಬಂದು ಇಲ್ಲಿ ತಗೊಳತ್ತಾಳ ಅಂದ್ರೆ ಇದು ನಮ್ಗೆ ಅನ್ಯಾಯನೇ ಅಲ್ಲ. ನಮ್ಮ ಊರ್ದವ್ರು ಯಾರು ವಿಧವೇರ್ ಹಾರ, ನನ್ಕಿಂತ ಹೈ ಪರ್ಸೆಂಟ್ ಹಾರ, ನಮ್ಮ ಊರ್ದವ್ರಿಗೆ ಆಗ್ಲೇಕದು. ಈಗ ಆಕಿನ ಫೇಕ್ ಡಾಕ್ಯುಮೆಂಟ್ ಅವು ಅಷ್ಟು. ಮೇಡಮ್ ಒಳಗೆ ಹೋಗ್ತೇವೆ, ಒಂದು ನಿಮಿಷ ನೋಡಿಲ್ಲ. CDP ಕೇಳ್ತಾರೆ, CDP ಏನ್ ಮಾಡ್ತಾರೆ, ಇಲ್ರಿ ಮೇಡಮ್ ಅವ್ರ ದಿನ ಪೆಂಡಿಂಗ್ ಅಂತ ಹೇಳ್ತಾರೆ. ಆಯ್ತು ಅದ್ರ ಹೊರಗೆ DDP ನಂತರ ಆಕಿ ಚಿಕ್ಕ ವಯಸ್ಸಿಲ್ಲ, ಯಾರ ಮನೆಗೆ ಉಳ್ದೊಳಕಿ, ದೊಡ್ಡಮ್ಮನ ಮನೆಗೆ ಉಳ್ದೊಳಕಿ. ದೊಡ್ಡಮ್ಮ ಇವ್ರು ವಂಶಾವಳಿ, ಅವ್ನು ವಂಶಾವಳಿ ಹುಟ್ಟಿಳಕಿ, ತಂದೆ ತಾಯಿ ಇರ್ಬೇಕು. ಈ ಪ್ರೆಸೆಂಟ್ ನೋಡ್ರಿ, ರೇಷನ್ ಕಾರ್ಡ್ ನೋಡ್ರಿ, ಆಕಿನ ಆಧಾರ್ ಕಾರ್ಡ್, 2 ಕಡೆ ವೋಟರ್ ID. ಈಟೆಲ್ಲ 1.5 ವರ್ಷವಾಯ್ತು ತಿರುಗ್ಲತ್ತಿದ್ದೆವು ನಾನು ನನ್ನ ಹಸ್ಬೆಂಡ್. ಪ್ರತಿದಿನ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬೇಕು, ಆ ಮೇಡಮ್ ಪ್ರೆಸರ್ ಬರಬೇಕು, ನಾ ಮಾಡಲ್ಲ ಅನ್ಬೇಕು. RAV ಶಾಮಿಲ್ ಇದ್ರೊಳಗೆ ದುಡ್ಡು ತಿಂದರೆ ಖಂಡಿತವಾಗಿ ಹೇಳ್ತೀನಿ, ಇದ್ರೊಳಗೆ ದುಡ್ಡು ಶಾಮಿಲ್ ಅದ. ಇದು ಎಲ್ಲಿ ಹೋಗ್ಬೇಕು, ನಾವು ರೆಸ್ಪಾನ್ಸ್ ಮಾಡಲಾಗ್ಯಾರಂದ್ರೆ ನಾವು ಎಲ್ಲಿ ಹೋಗ್ಬೇಕು. ನಾವು ಬೇಗ ಅಪರ್ಚುನಿಟಿ ನಮ್ಗೆ ಸಿಗಂಗಿಲ್ಲ. ನಾವು ಬೇಡ ಮುಗಿಸ್ಕೊತೇವೆ. ಆಕಿಂತ ಹೈಯರ್ ಎಜುಕೇಶನ್ ಆಗ್ಯದ, ನಾವ್ ಎಲ್ಲಿ ಹೋಗ್ಬೇಕು. ಸ್ಥಳೀಯರಿಗೆ ಇದು ಫಸ್ಟ್ ಇದ್ದಿದ್ದ ಅಂಗನವಾಡಿ ಕಾರ್ಯಕರ್ತ ಸಹಾಯಕಿ ಸ್ಥಳೀಯರಿಗೆ ಆದ್ಯತೆ ಅದ. ಸ್ಥಳೀಯರು ಇಲ್ಲೇಕಿ, ಸ್ಥಳೀಯರು ಇಲ್ಲದ್ರೆ ಹೆಂಗ್ ಕೊಟ್ರು. ಇಲ್ಲಿ ಒಳಗೆ ಹೋಗಿದ್ದೇವೆ, 2 ನಿಮಿಷ ಬೇಕಿಲ್ಲ. ಮೇಡಮ್ CDP ಕೇಳ್ತಾರೆ, CDP ಏನೋ ಒಂದು ರೀಸನ್ ಹೇಳ್ತಾರೆ. DDP ಅಲ್ಲಿ ಚಿಕ್ಕ ವಯಸ್ಸಿನ ಇವ್ರು ನೋಡ್ಯಾರ್ರಿ, ನಮ್ಮ ಊರಾಗ ಯಾವ ಡಿಗ್ರಿ ಮಾಡ್ಯಾಳ, ಮತ್ತು UC ಅದನ್ನ 10th ಅದನ್ನ ಎಲ್ಲಿಂದ ಅದ ಹ್ಯಾಂಗ್ ಡಾಕ್ಯುಮೆಂಟ್ ಕೊಟ್ರೆ ಇವ್ರು ಸರ್ಚ್ ಮಾಡ್ಯಾರ ಇಲ್ಲ. ಬರೀಕಿನ್ ಪರ್ಸೆಂಟೇಜ್ ನೋಡಕ್ಕೆ ಪರ್ಸೆಂಟೇಜ್ ಇರಲಿ, ಓಕೆ. ಪರ್ಸೆಂಟೇಜ್ ಕರೋನಾದಾಗ ಯಾರು ಜಂಪ್ 90, ನಾನು ಈಗ ಕರೋನಾದಾಗ ಅದೇ 98 ಮಾಡ್ತಿದ್ದೆ. ನಾನು 2 ಸರಿ 7 ಕೂತೀನಿ. ನಾನು CET TET ಟ್ರೈ ಮಾಡತ್ತೀನಿ, ಯಾವುದೂ ಆಗ್ತಾ ಇಲ್ಲ. ಈಗ ನನಗೆ ಅಪರ್ಚುನಿಟಿ ಬಿಡಬೇಕು. ನಾನು ಹುರ್ದಕ್ಕಿ ಅಲ್ಲೇಕಿ
ಎಕ್ಸ್ಪ್ರೆಸ್ ಹೇಳ್ಬೇಕಂದ್ರೆ ಊರ್ದಕ್ಕೆ ಅಲ್ಲೇ ಇಲ್ಲ. ಇದು ನಾವು ಎಲ್ಲ ಇದು 1.5 ವರ್ಷ ಇದನ್ನು ಪೇಪರ್ ನಮ್ಮಲ್ಲಿ 30-40 ಸಾವಿರ ರೂಪಾಯಿ ಖರ್ಚಾಗಿದೆ. ಬರೀ ತಹಸೀಲ್ದಾರ್ ಮೇಡಮ್ ಬಲ್ಲಿ ಹೋಗ್ಬೇಕು, ಅವ್ರು ಇಲ್ಲ ಅನ್ಬೇಕು, RAV ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅನ್ಬೇಕು. ರೆಸ್ಪಾನ್ಸ್ ಇದು ಯಾರು ತಗೋತಾರೆ ಸರ್? ನಮಗೆ ಯಾರು ನಮಗೆ ಇದು ಎಲ್ಲಿ ಹೋಗ್ಬೇಕು ಸರ್? ನಾವು ಎಲ್ಲಿ ಹೋಗ್ಬೇಕು? ಇವೆಲ್ಲ ಪೇಪರ್ ಏನು ಮಾಡೋಣ? ನಾವು B.Ed D.Ed ಎಲ್ಲ ಮುಗಿಸ್ಕೊತ ನಾವು ಎಲ್ಲಿ ಹೋಗ್ಬೇಕು? ಇದೊಂದು ಬಿಟ್ಟು ನಾವು B.Ed ನಾನು BA ಬೇಡ, MA ಡಿಸ್ಕಂಟಿನ್ಯೂ ಮಾಡೀನಿ. ಆ ಹುಡುಗಿ ಆ ಊರ್ದಕ್ಕೆ ಅಲ್ಲ ಅಂದ್ರೆ ನಾ ಎಲ್ಲಿ ಹೋಗ್ಬೇಕು? ಇವ್ರು ಹೇಳ್ಬೇಕಲ್ಲ, DDP ಸರ್ ಎಲ್ಲ ಕ್ರಾಸ್ ಚೆಕಿಂಗ್ ಮಾಡ್ಕೊಂಡು ಹೋಗ್ಯಾರ. ಅವ್ರು ಮೇಡಮ್ ಇದ್ರೆ ಹೇಳ್ಬೇಕು ಊರ್ದಕ್ಕೆ ಅಲ್ರಿ ಸರ್ ಅಂತ ಹೇಳಿದ್ರೆ ಅಲ್ಲಿ ಫೈನಲ್ ಆಗ್ಬಿಡ್ತದೆ. ಅಲ್ಲಿ ಇವ್ರು ಏನೂ ಹೇಳಂಗಿಲ್ಲ. ಇದ್ರಾಗ RAV ಹಳಿ ತಹಸೀಲ್ದಾರ್ ಮೇಡಮ್ ಸುದೆ ಆಕಿ ಬರಲ್ಲ ಅಂತ ಹೇಳಿ ವಾದ ಮಾಡಿ ಸಸ್ಪೆಂಡ್ ಆಗಿ ಹೋಗ್ಬಿಟ್ಟು ಹೊಸೊಬ್ಬಳು ಬಂದಿದ್ದಾಳೆ, ಆಕಿನೂ ಮಾಡಲ್ಲ ಅಂತಾಳು. ಈಗ 2 ದಿನ 25 ತಾರೀಕು ಹೇರಿಂಗ್ ಮಾಡ್ಕೊಂಡು ನೋಡ್ರಿ. ಆಕಿನೊಂದು ಚುಡುಗುಂಪ ತಹಸೀಲ್ದಾರ್ ಮೇಡಮ್ ಗೀತಾಶ್ರೀ ಮಾಡ್ಕೊಂಡಿದ್ದಾಳ್ರಿ. ಪಿನ್ ಟು ಪಿನ್ ಬರ್ಕೊಂಡ್ರಿ. ಆಕಿನ ಫೇಕ್ ಡಾಕ್ಯುಮೆಂಟ್ ಅವಮ್ಮ ಹಿಂದೆ ಆಗ್ತದ, ನಾ ಬರಿತೀನಿ, ಸ್ಥಳ ರದ್ದು ಮಾಡ್ತೀನಿ ಅಂತ 2 ದಿನದಾಗ ಮಾಡ್ತೀನಿ ಅಂತ ಹೇಳಿ ಮತ್ತೆ ಈ ರಾಜಕಾರಣಿ ಪ್ರೆಷರ್ ಬಂದ್ರೆ ನಾ ಮಾಡಲ್ಲ ಅಂತ ಹೇಳ್ತಾಳೆ. ಈಗ ನಾವು ಹೆಂಗೆ ಮಾಡ್ಬೇಕ್ರಿ? ಯಾರು ರಾಜಕಾರಣಿ? ನಾವು ಇನ್ನು ಕಾರ್ ಹಿಡಿಯಮ್ಮ ಹೋಗಿ ದಯವಿಟ್ಟು ನಮ್ಗೆ ಪೋಸ್ಟ್ ಕೊಡ್ರಿ ಅಂತ ಹೇಳ್ತಿದ್ದೆವು. ಅವ್ರು ಏನು ನೋಡಂಗಿಲ್ಲ. CDP ಕೇಳತ್ತಾರ್ರಿ, DDP ಸರ್ ಕೇಳ್ತಾರೆ. DDP ಸರ್ ಆಯ್ತು ಅವ್ರವ್ರ ಅಂತಾರ್ರಿ. ನಾವು ಎಲ್ಲಿಗೆ ಹೋಗ್ಬೇಕ್ರಿ ಸರ್? ಇದು ನಾವು ಓದ್ ಕುಂತಿದ್ದೇವಲ್ರಿ. ನಮ್ಮನ್ನು 4 ವರ್ಷ ನಾವು ಅಂಗನವಾಡಿ ಏನಾರ ಟೀಚರ್ ಪೋಸ್ಟ್ ಅಪ್ಲೈ ಮಾಡಮಂತ ಕಾಯಿಸಿಟ್ಟು ಕೂತಿದ್ದೇವೆ ಅಂದ್ರೆ ಬೇರೆಯವ್ರದಕ್ಕೆ ಬಂದು ಫೋರ್ಜರಿ ಮಾಡಿ ಡಾಕ್ಯುಮೆಂಟ್ ತಗೊಂಡೋಣ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಡಾಕ್ಯುಮೆಂಟ್ ನೋಡ್ರಿ ಸರ್, ನೋಡ್ರಿ ಎಲ್ಲಿಂದ ತೆಕ್ಕೊಂಡಾಳ, ಯಾರು ಕೊಟ್ಟಿದ್ದಾರೆ ವಾಸಸ್ಥಳಕ್ಕಿಗೆ? ವಂಶಾವಳಿ 2 ಕಡೆ ರೇಷನ್ ಕಾರ್ಡ್, 2 ಕಡೆ ವೋಟರ್ ID, 2 ಕಡೆ ಅಲ್ಲಿ ಪೋಸ್ಟ್ ಹಾಕೋ ಟೈಮಿಗೆ ಅಲ್ಲಿ ಅಪ್ಡೇಟ್ ಮಾಡ್ಕೋತಾಳ. ಆಮೇಲೆ ಇಲ್ಲಿಂದ ಅಪ್ಡೇಟ್ ಡೇಟ್ಗೆ ವಯಸ್ಸು ನೋಡಲ್ಲ ಯಾರು ಭೀ. ಅವ್ರು ನಾವು ಡಾಕ್ಯುಮೆಂಟ್ ಯಾರಿಗೆ ತೋರಿಸ್ಬೇಕ್ರಿ? ಈಗ ನಾವು ಎಲ್ಲಿಗೆ ಹೋಗ್ಬೇಕು? ನಾವು ನಮ್ಗೆ ಹಾದಿ ಹೇಳ್ರಿ ಅಷ್ಟೇ. ನಾವು ಅಲ್ಲಿ ಹೋಗ್ತೇವೆ ನಾವು. ಈಗ 1.5 ವರ್ಷ ಐತಿ. 2023 ಇದು ಆನ್ಲೈನ್ ಬಿಟ್ಟಿದ್ದವ. ಅರ್ಜಿ ಸಲ್ಲಿಸೋದು 2 ವರ್ಷ ಸನಿಪ್ ಆಯಿತು. ನಾವು ಇಷ್ಟೇ, ನನ್ನ ಹಸ್ಬೆಂಡ್ ನಾನು ಅವರು ಕೆಲ್ಸಕ್ಕೆ ಹೋಗಂಗಿಲ್ಲ. ನಾನು ಬರೀ ಗಾಡಿ ಬೈಕ್ನ ಪೆಟ್ರೋಲ್ ಹಾಕೊಂಬೋದು. ಆ ಮೇಡಮ್ ಈ ಮೇಡಮ್ ಅಲ್ಲಿ ಇಲ್ಲಿ ಪ್ರೆಸರ್, ಅವ್ರು ಇಷ್ಟೇ ಪ್ರೆಸರ್ ಹಾಕ್ಲತ್ರ ನಮ್ಗೆ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಲಾಸ್ಟ್ ಇಲ್ಲಿ ಫೈನಲ್ ಇಲ್ಲಿ ಸಿಕ್ತು ಅಂತ ಬಂದರೆ ಈ ಮೇಡಮ್ ರೆಸ್ಪಾನ್ಸ್ ಇಲ್ಲ. ನಾವು ಎಲ್ಲಿಗೆ ಹೋಗ್ಬೇಕ್ರಿ? ನೋಡ್ರಿ, ಇದು ಡಾಕ್ಯುಮೆಂಟ್ ನೋಡ್ರಿ. ಊರ್ದಕ್ಕೆ ಸ್ಥಳೀಯರಿಗೆ ಆದ್ಯತೆ ಫಸ್ಟ್ ನೀವೇ ಹೇಳಿದ್ರಿ. ಆನ್ಲೈನ್ ಸ್ಥಳೀಯರಿಗೆ ಆಶಾ ಕಾರ್ಯಕರ್ತೆ ಅಥವಾ ಅಂಗನವಾಡಿ ಕಾರ್ಯಕರ್ತೆಗೆ ಸ್ಥಳೀಯ ಆದ್ಯತೆ ಮೊದಲು ಹೇಳಿದ್ರು. ಮತ್ತೆ ಎಲ್ಲದ ಆದ್ಯತೆ? ಇಲ್ಲಿ ಆದ್ಯತೆ ಬೇಕಲ್ಲ. ಊರ್ದಕ್ಕೆ ಇಲ್ಲ ಅಂದ್ರೆ ನಾವು ಎಲ್ಲಿ ಯಾರಿಗೆ ಕೇಳೋಂಗ? ಈಗ ಯಾರಿಗೆ ಕೇಳ್ಬೇಕಂತ ಮೂಡ್ ಆಫ್ ಹೋಗ್ಬಿಟ್ಟದ್ರಿ ಬೆಳಗ್ಗೆ ಹಿಡ್ಕೊಂಡು ನಮಗೆ. ನಾವು ಎಲ್ಲ ನಮ್ದು ಹೆಸರು ಕವಿತಾ ರೀ. ನಾವು ಚುಡುಗುಂಪದಿಂದ ಕೊಡಮಲ್ ಗ್ರಾಮದ ಆಗಿಂದ್ರಿ. ಬಟ್ ಆಕಿ ಏನು ಮಾಡೋಣ, ಆಕಿ ಊರ್ದಕ್ಕೆ ಜಲಸಂಗಿದಕ್ಕಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಕ್ರಾಸ್ ಚೆಕಿಂಗ್ DDP ಸರ್ CDP ಸರ್ ಎಲ್ಲ ಮಾಡ್ಕೊಂಡು ಹೋಗ್ಯಾರ. ಬಟ್ ಅವ್ರು ಏನು ಕ್ಲಿಯರ್ ಆಗಿ ಹೇಳಲ್ಲ. ನಾವು ಮೇಡಮ್ ಅಲ್ಲಿ ಫೈನಲ್ ಆಗ್ತಂತೆ ಹೋಪ್ ಇಟ್ಕೊಂಡು ಬಂದಿದ್ದೇವ್ರಿ ಸರ್. ನಾವೀಗ ಈಗ ಹೆಂಗೆ ಮಾಡ್ಬೇಕ್ರಿ ಸರ್? ನಮ್ಗೆ ಇಲ್ಲೂ ಆಗಿಲ್ಲ ಅಂದ್ರೆ ನಮ್ಗೆ ಮುಂದೆ ಏನು ಪ್ರೊಸೀಜರ್ ಮಾಡ್ಬೇಕು ಗೊತ್ತಾಗಲ್ಲ. ಏನು ಬಿಟ್ಟು ಬಿಡ್ಬೇಕು ಸರ್? ಈಗ 2 ವರ್ಷ ತಿರುಗಿದ್ರೆ ಬಿಟ್ಟು ಬಿಡ್ಬೇಕು ಸರ್. ನಾವು 1.5 ವರ್ಷ ಐತ್ರಿ ಸರ್. ನಾವು ಇದೆಲ್ಲ ಜರಕ್ ತಗೊಂಬದು ಅಲ್ಲಿ ಇಲ್ಲಿ ಹೋಗೋದು. ನಾವೀಗ ಹೆಂಗೆ ಮಾಡ್ಬೇಕು ಸರ್? ಗೊತ್ತದ ರೀ, ನಮ್ಗೆ ಇಂಡೈರೆಕ್ಟ್ ಮೆಸೇಜ್ ಬಂದದ್ರಿ. ಇಂಡೈರೆಕ್ಟ್ ನೀವು ಎಲ್ರಿಗೂ ಇಂಟರ್ವ್ಯೂ ಕರೆದಿರಿ, ನಾವು ಒಪ್ಕೊಳ್ತೀವಿ. ಆದರೆ ಏನು ನಾವು ಕೊಟ್ಟಂತ ಕಂಪ್ಲೇಂಟ್ ಪರಿಗಣಿಸ್ಬೇಕಲ್ಲ. ಇವತ್ತು ಇಂಟರ್ವ್ಯೂ ನೀವು ಕರೆದಿದ್ದೀರಿ, ಅರ್ಜಿದಾರರು ಕೊಟ್ಟಂತ ಕಂಪ್ಲೇಂಟ್ಸ್ ಏನಿದೆ ಅದರ ಮೇಲೆ ಮಾನದಂಡ ಮಾಡ್ಕೊಂಡು ಮುಂದಿನ ನೇಮಕಾತಿ ಆಗಬೇಕು ಹೊರತು ನೀವು CDP ಹೇಳಿದ್ದು ಅದರ ಮೇಲೆ ನೇಮಕಾತಿ ಮಾಡಿದ್ರೆ ಅದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಇಷ್ಟು ಜನ ಏನು ಇವತ್ತು ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು, ಎಲ್ಲರೂ ಕೂಡ ಇಲ್ಲಿ ನಮ್ಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಎಲ್ಲರೂ ಕೂಡ ಲೋಕಕ್ಕೆ ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಈಗಾಗಲೇ ಹೇಳಿದ್ದಾರೆ. ಮತ್ತು ಅಷ್ಟು ಜನ ತಗೊಂಡು ಅವರಿಗೂ ಕೂಡ ನಾವು ನಮ್ಮ ಸಂಘಟನಾ ವತಿಯಿಂದ ಸ್ವಯಂ ಸೇವಾ ಸಂಸ್ಥೆಗಳು ಅನೇಕ ರೀತಿಯಿಂದ ಲೀಡರ್ಸ್ ಬಂದಿದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ನಾವು ಎಲ್ಲರೂ ಅವ್ರಿಗೆ ತಗೊಂಡು ನಾವು ಕೂಡ ಲೋಕಕ್ಕೆ ಹೋಗಿ ದೂರು ಕೊಡ್ತೀವಿ. DC ಅವ್ರ ಗಮನಕ್ಕೆ ಈಗಾಗಲೇ ತಂದೀವಿ. ನಾವು ಎಲ್ಲರಿಗೂ ಕರೆದ ಮೇಲೆ ನಾವು ನಿಮ್ಗೆ ಕರೆಸಿ ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ನೇಮಕಾತಿ ಮಾಡಿದ್ಮೇಲೆ ಹೀಗೆ ಅನೇಕ ರೀತಿಯಿಂದ ನೆನೆಗುದಿಗೆ ಬಿದ್ದಿದೆ. ಸುಮಾರು 1 ವರ್ಷ ಆಯ್ತು, 2 ವರ್ಷ ಆಯ್ತು. ಇಷ್ಟು ಈಗ ನಾವು ಹೊರಗಡೆ ನಾವು ಕೇಳಿದಾಗ ಈ ಅಂಗನವಾಡಿ ವ್ಯವಸ್ಥೆನಲ್ಲಿ